ಬಡವ ತಿನ್ನೋ ಅನ್ನದ ಮೇಲೂ ಜಿಎಸ್ಟಿ. ರಾಘವ್ ಚಡ್ಡಾ ಕೇಳಿರೋದು ಬರೀ ಪ್ರಶ್ನೆಯಲ್ಲ, ಅದು ಕೋಟ್ಯಂತರ ಜನರ ಹೊಟ್ಟೆಯ ಕಿಚ್ಚು. ಇವತ್ತು ನಾವು ರಾಜಕೀಯದ ಬಗ್ಗೆ ಮಾತನಾಡೋಣ ಅಂತ ಬಂದಿಲ್ಲ, ಬದಲಾಗಿ ನಿಮ್ಮೆಲ್ಲರ ಜೇಬಿಗೆ ಬೀಳ್ತಾ ಇರೋ ಕತ್ತರಿಯ ಬಗ್ಗೆ ಮಾತನಾಡೋಣ. ಇತ್ತೀಚೆಗೆ ಸಂಸತ್ತಿನಲ್ಲಿ ಆಪ್ ಸಂಸದ ರಾಘವ್ ಚಡ್ಡಾ ಅವರು ಒಂದು ಮಾತನ್ನ ಕೇಳಿದ್ದಾರೆ. ಬಡವ ತಿನ್ನೋ ಅನ್ನ, ಹಾಲು, ಮೊಸರು ಮತ್ತು ಮಜ್ಜಿಗೆಯ ಮೇಲೂ ಜಿಎಸ್ಟಿ ಹಾಕೋದು ಎಷ್ಟು ಸರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ನಮಗೆಲ್ಲೋ ಒಂದು ಕಡೆ ಹೌದಲ್ವಾ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಒಬ್ಬ ಕೂಲಿ ಕಾರ್ಮಿಕ ಕೆಲಸ ಮುಗಿಸಿ ಮನೆಗೆ ಹೋಗೋವಾಗ 1 ಲೀಟರ್ ಹಾಲು ಅಥವಾ 1 ಪ್ಯಾಕೆಟ್ ಮೊಸರು ತಗೋಬೇಕು ಅಂದ್ರೂ ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಅತ್ತ ನೋಡಿದ್ರೆ ಸಾವಿರಾರು ಕೋಟಿ ಲೂಟಿ ಹೊಡೆದು ವಿದೇಶಕ್ಕೆ ಓಡಿ ಹೋಗೋರಿಗೆ ಇಲ್ಲಿ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತಾ ಇದೆ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ಬನ್ನಿ ಇವತ್ತು ಈ ವ್ಯವಸ್ಥೆಯ ಅಸಲಿ ಮುಖವನ್ನ ಸ್ವಲ್ಪ ಹಸಿಬಿಸಿಯಾಗಿ ಚರ್ಚೆ ಮಾಡೋಣ. ಬಡವನ ತಟ್ಟೆಯ ಮೇಲೂ ಟ್ಯಾಕ್ಸ್ ಕಣ್ಣು. ಹಿಂದೆಲ್ಲ ಒಂದು ಮಾತಿತ್ತು, ಉಪ್ಪಿನ ಮೇಲೆ ತೆರಿಗೆ ಹಾಕಿದ ಬ್ರಿಟಿಷರನ್ನೇ ನಾವು ಓಡಿಸಿದ್ದೇವೆ ಅಂತ. ಆದ್ರೆ ಇವತ್ತು ಪರಿಸ್ಥಿತಿ ನೋಡಿ ಹೇಗಿದೆ. ಬಡವರು ಬಳಸುವ ಅಕ್ಕಿ, ಗೋಧಿ, ಬೇಳೆ ಕಾಳುಗಳು ಮತ್ತು ಡೈರಿ ಉತ್ಪನ್ನಗಳ ಮೇಲೆ 5% ಜಿಎಸ್ಟಿಯನ್ನ ಹೇರಲಾಗ್ತಾ ಇದೆ. ಒಬ್ಬ ಶ್ರೀಮಂತನಿಗೆ ₹5 ಹೆಚ್ಚಾದ್ರೆ ಏನೂ ಅನ್ಸೋದಿಲ್ಲ. ಆದ್ರೆ ದಿನಕ್ಕೆ 300ರಿಂದ 400 ರೂಪಾಯಿ ಕೂಲಿ ಮಾಡೋನಿಗೆ ಆ ₹5 ಅಂದ್ರೆ ಅದು ಒಂದು ಹೊತ್ತಿನ ತರಕಾರಿ ಅಥವಾ ಮಗುವಿನ ಸ್ಲೇಟ್ ಪೆನ್ಸಿಲ್ ಇದ್ದ ಹಾಗೆ. ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋ ಚಹಾ ಪುಡಿಯಿಂದ ಹಿಡಿದು ರಾತ್ರಿ ಮಲಗುವಾಗ ಹಚ್ಚೋ ಎಣ್ಣೆವರೆಗೂ ಎಲ್ಲದರಲ್ಲೂ ಟ್ಯಾಕ್ಸ್ ಇದೆ. ಸರ್ಕಾರಕ್ಕೆ ಬಡವನ ಹೊಟ್ಟೆಗಿಂತ ಖಜಾನೆ ತುಂಬುವುದೇ ಮುಖ್ಯವಾಗಿ ಹೋಗಿದೆ. ಟ್ಯಾಕ್ಸ್ ಕಟ್ಟೋದು ನಾವು, ಲೂಟಿ ಹೊಡೆಯೋದು ಅವರು. ಸರ್, ನಾವೆಲ್ಲ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ತಾನೆ ಇದ್ದೇವೆ. ಡೈರೆಕ್ಟ್ ಟ್ಯಾಕ್ಸ್ ಇಲ್ಲದಿದ್ರೂ ನಾವು ಕೊಳ್ಳುವ ಪ್ರತಿಯೊಂದು ವಸ್ತುವಿನಲ್ಲೂ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಆದ್ರೆ ಈ ಹಣ ಎಲ್ಲಿ ಹೋಗ್ತಾ ಇದೆ? ಪ್ರತಿದಿನ ನಾವು ನ್ಯೂಸ್ನಲ್ಲಿ ನೋಡ್ತಾ ಇರ್ತೀವಿ, ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಗ್ತಾ ಇದೆ. ಇನ್ನೊಬ್ಬ ರಾಜಕಾರಣಿಯ ಸಂಬಂಧಿಕರ ಮನೆಯಲ್ಲಿ ನೋಟಿನ ಕಂತಿಗಳು ಪತ್ತೆ ಆಗ್ತಾ ಇದ್ದಾವೆ. ಅಂದ್ರೆ ನಮ್ಮ ಕಷ್ಟದ ದುಡಿಮೆಯ ಹಣ ಇಂತಹ ಭ್ರಷ್ಟರ ಜೇಬಿ ಸೇರ್ತಾ ಇದೆ. ನಾವು ರಸ್ತೆ ಸರಿ ಇಲ್ದಿದ್ರು ಟ್ಯಾಕ್ಸ್ ಕಟ್ಟಬೇಕು, ಕುಡಿಯೋಕೆ ನೀರು ಸಿಗದೇ ಇದ್ರೂ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಆ ಹಣವನ್ನ ವ್ಯವಸ್ಥಿತವಾಗಿ ಲೂಟಿ ಹೊಡೆಯೋ ಭ್ರಷ್ಟರನ್ನ ಮಟ್ಟ ಹಾಕೋರು ಯಾರು? ಸರ್ಕಾರ ಹೇಳುತ್ತೆ ದೇಶದ ಅಭಿವೃದ್ಧಿಗೆ ಹಣ ಬೇಕು, ಅದಕ್ಕೆ ಟ್ಯಾಕ್ಸ್ ಹಾಕ್ತಿದ್ದೇವೆ ಅಂತ. ಹೌದು, ಅಭಿವೃದ್ಧಿಗೆ ಬೇಕು, ಅದನ್ನ ಯಾರೂ ಬೇಡ ಅನ್ನಲ್ಲ. ಆದ್ರೆ ಅದಕ್ಕೆ ಬಡವನ ಅನ್ನವನ್ನೇ ಯಾಕೆ ಆರಿಸ್ಕೊಳ್ಬೇಕು? ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ಅಂತೀರಿ. ದೇಶದಲ್ಲಿ ನಡೆಯುವ 40% ಭ್ರಷ್ಟಾಚಾರವನ್ನ ತಡೆದ್ರೆ ಸಾಕು, ಜಿಎಸ್ಟಿ ಹಾಕುವ ಅಗತ್ಯವೇ ಇರೋದಿಲ್ಲ. ಸಾವಿರಾರು ಕೋಟಿ ಲೋನ್ ತಗೊಂಡು ಬ್ಯಾಂಕಿಗೆ ನಾಮ ಹಾಕಿ ಹೋಗೋ ಉದ್ಯಮಿಗಳಿಂದ ಹಣ ವಸೂಲಿ ಮಾಡ್ರಿ. ಅನಗತ್ಯವಾದ ಜಾಹೀರಾತುಗಳು, ರಾಜಕಾರಣಿಗಳ ಐಷಾರಾಮಿ ಪ್ರವಾಸಗಳು ಮತ್ತು ಸಮಾರಂಭಗಳಿಗೆ ಮಾಡುವ ಖರ್ಚನ್ನ ಕಡಿಮೆಗೊಳಿಸಿ. ಹೀಗೆ ಮಾಡಿದ್ರೆ ದೇಶದ ಖಜಾನೆ ಅಷ್ಟೇ ಅಲ್ಲ, ಜನರ ಹೃದಯವೂ ತುಂಬುತ್ತೆ. ಬಡವರು ಕಷ್ಟಪಡ್ತಿದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾನೇ ಇದ್ದಾರೆ. ಆದ್ರೆ ಇವರ ನಡುವೆ ಸಿಕ್ಕು ನಲಗ್ತಾ ಇರೋ ಮಧ್ಯಮ ವರ್ಗದ ಜನ, ನಮಗೆ ಸಬ್ಸಿಡಿಯೂ ಇಲ್ಲ, ನಮಗೆ ಫ್ರೀ ಸ್ಕ್ರೀನ್ಗಳೂ ಬರಲ್ಲ, ನಾವು ಕೇವಲ ಟ್ಯಾಕ್ಸ್ ಕಟ್ಟುವ ಯಂತ್ರಗಳಾಗಿದ್ದೇವೆ, ನಮಗೆ ಸಿಗ್ತಾ ಇರೋದು ಕೇವಲ ಬೆಲೆ ಏರಿಕೆಯ ಬಿಸಿ ಮಾತ್ರ. ರಾಘವ್ ಚಡ್ಡಾ ಅವರು ಕೇಳಿರೋ ಪ್ರಶ್ನೆ ಕೇವಲ ಒಂದು ಪಕ್ಷದ ಪ್ರಶ್ನೆ ಅಲ್ಲ, ಅದು ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯನ ಒಳಗಿರೋ ಆಕ್ರೋಶ. ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಮಟ್ಟ ಹಾಕಿದ್ರೆ ದೇಶಕ್ಕೆ ಸಿಗುವ ಲಾಭ ಬಡವನ ಹಾಲಿನ ಮೇಲೆ ಜಿಎಸ್ಟಿ ಹಾಕೋದಕ್ಕಿಂತ 100 ಪಟ್ಟು ಹೆಚ್ಚಿರುತ್ತೆ. ನಾವು ಅಂತಹ ವ್ಯವಸ್ಥೆಯನ್ನ ನಿರೀಕ್ಷಿಸುತ್ತಿದ್ದೇವೆ. ತೆರಿಗೆಯ ಹಣ ಜನರ ಕಲ್ಯಾಣಕ್ಕೆ ಬಳಕೆಯಾಗಬೇಕೇ ಹೊರತು ಭ್ರಷ್ಟರ ಐಷಾರಾಮಿ ಬದುಕಿಗಲ್ಲ. ಬಡವ ತಿನ್ನುವ ಅನ್ನಕ್ಕೆ ಕನ್ನ ಹಾಕೋ ವ್ಯವಸ್ಥೆ ಪ್ರಜಾಪ್ರಭುತ್ವಕ್ಕೆ ಶೋಭೆಯಲ್ಲ. ಮೊದಲು ದೈನಂದಿನ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ರದ್ದು ಮಾಡ್ರಿ. ಶ್ರೀಮಂತರ ಮೇಲೆ, ಐಷಾರಾಮಿ ಕಾರುಗಳ ಮೇಲೆ ಎಷ್ಟು ಬೇಕಾದ್ರೂ ಟ್ಯಾಕ್ಸ್ ಹಾಕಿ, ಯಾರು ಬೇಡ ಅಂತಾರೆ. ಆದ್ರೆ ಬಡವನ ತಟ್ಟೆಯಲ್ಲಿರೋ ರೊಟ್ಟಿಯನ್ನ ಮಾತ್ರ ಬಿಟ್ಟು ಬಿಡಿ. ಇದು ರಾಘವ್ ಚಡ್ಡಾ ಅವರು ಎತ್ತಿರೋ ಈ ಧ್ವನಿ ಇವತ್ತು ಇಡೀ ದೇಶದ ಧ್ವನಿಯಾಗಬೇಕು. ನಾವು ತೆರಿಗೆ ಕಟ್ಟೋದು ದೇಶವನ್ನ ಕಟ್ಟೋಕೆ ಹೊರತು ಭ್ರಷ್ಟರನ್ನ ಸಾಕಲ್ವಲ್ಲ. ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಮೊದಲು ನಮ್ಮ ಆಲೋಚನೆ ಬದಲಾಗಬೇಕು. ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ದೇಶದ ಖಜಾನೆ ಸುರಕ್ಷಿತವಾಗಿರುತ್ತೆ.